ನೆಲಮಂಗಲದಲ್ಲಿ ಹಲ್ಲೆ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯೊಂದು ಬರ್ತಾ ಇದೆ. ವಿದ್ಯುತ್ ಕಂಬ ದುರಸ್ತಿಗೆ ತೆರಳಿದ್ದಂತಹ ಲೈನ್ ಮ್ಯಾನ್ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯೆಯ ಪತಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಪ್ರಕರಣ ನೆಲಮಂಗಲ ತಾಲೂಕಿನ ಇಸ್ಲಾಂಪುರ 7ನೇ ಕ್ರಾಸ್ನಲ್ಲಿ ನಡೆದಿದೆ. ವಿದ್ಯುತ್ ಕಂಬ ದುರಸ್ತಿಗೆ ಅಂತ ಹೋದಾಗ ಗಲಾಟೆ ನಡೆದದ್ದು. ಆ ಗಲಾಟೆ ನಂತರದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಗ್ರಾಮ ಪಂಚಾಯಿತಿ ಸದಸ್ಯೆಯ ಪತಿ. ಸಾಲದು ಅಂತ ರಾಡ್ನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ನೆಲಮಂಗಲದ ಲೈನ್ ಮ್ಯಾನ್ ಕರ್ತವ್ಯ ಹಿನ್ನೆಲೆಯಲ್ಲಿ ಅವರು ಕೆಲಸಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಯಾವ ವಿಷಯಕ್ಕೆ ಗಲಾಟೆ ಏರ್ಪಡ್ತೋ ಗೊತ್ತಿಲ್ಲ. ಬಟ್ ಅದು ಈ ರೀತಿಯಾಗಿ ನಡೆದಿರೋದನ್ನ ಗಮನಿಸಬಹುದು. ಲೈನ್ಮ್ಯಾನ್ನ ಮಧು ಮೇಲೆ ಇಫಾಯತ್ ಖಾನ್ನಿಂದ ಹಲ್ಲೆ ನಡೆದಿದೆ ಅಂತ ದೂರು ಕೂಡ ದಾಖಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಲೈನ್ಮ್ಯಾನ್ ಕೆಲಸಕ್ಕೆ ಹೋದಾಗ ಯಾವ ವಿಚಾರಕ್ಕೆ ಗಲಾಟೆ ಆಯ್ತಲ್ಲಿ? ಆ ಗಲಾಟೆ ಈ ಹಂತಕ್ಕೆ ಹೋಗ್ಲಿಕ್ಕೆ ಕಾರಣ ಏನು? ಈಗ ಪ್ರಕರಣ ದಾಖಲಾಗಿದೆಯಾ ಅಥವಾ ಇದರಲ್ಲೂ ಏನಾದರೂ ರಾಜಕೀಯ ಅಡಗಿದೆಯಾ? ಈಗ ಇದು ಒಂದು ಜನಪ್ರತಿನಿಧಿಗಳ ದರ್ಪ ಅಂತಾನೆ ಹೇಳ್ಬೋದು. ಏನು ಗ್ರಾಮ ಪಂಚಾಯತಿ ಸದಸ್ಯೆಯ ಪತಿಯಿಂದ ಏನೋ ಒಂದು ಬೆಸ್ಕಾಂ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ನಡೆದಂತ ಘಟನೆ ಇದಾಗಿರುವಂತದ್ದು. ಏನು ಕೆಲ ದಿನಗಳ ಹಿಂದೆ ಒಂದು ಲೈಟ್ ಕಂಬ ಮುರಿದಿರ್ತದೆ. ಇದನ್ನ ದುರಸ್ತಿ ಮಾಡ್ಲಿಕ್ಕೆ ಇವತ್ತು ಏನು ಬೆಸ್ಕಾಂ ಸಿಬ್ಬಂದಿಗಳು ತೆರಳಿರುವಂತದ್ದು. ಈ ವೇಳೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬಳಸಿ ಏನು ಒಂದು ಹಲ್ಲೆ ಮಾಡಿದ್ದಾರೆ ಅಂತಲೂ ಸಹ ಈಗಾಗಲೇ ಹಲ್ಲೆಗೊಳಗಾದ ಮಧು ಈಗ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡ್ತಾ ಇದ್ದಾರೆ. ಇನ್ನು ರಾಡ್ನಿಂದ ಏಕಾಏಕಿ ಬಂದು ಏನು ಗ್ರಾಮ ಪಂಚಾಯತಿ ಪತ್ನಿಯ ಸದಸ್ಯ ಹಲ್ಲೆ ಮಾಡಿದ್ದಾನೆ ಅಂತೇಳಿ ಈಗಾಗಲೇ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.